ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನೋಡಿ ನಮ್ಮನೆ ಪೋಲಿ ಏನು ಮಾಡ್ತೈತೆ, ಬ್ಯಾಗ್ ಹಾಕೊಂಡು ರೆಡಿ ಆಗಿದ್ದಾಳೆ. ಎಲ್ಲಿಗೆ? ಎಸ್, ತುಂಬ ಸುಸ್ತಾಗ್ತಿದೆ. ಯಾಕೆಂದರೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಆಂಜನೇಯ ದೇವಸ್ಥಾನದ ಜಾತ್ರೆ ಇತ್ತು, ಹೋಗಿ ಬಂದು ಇವಾಗ ತಾನೇ ಬಂದು ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಹೌದು, ಅದು ವ್ಲಾಗ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಕೂಡ ಬರುತ್ತೆ, ಆಲ್ರೆಡಿ ಬಂದಿರುತ್ತೆ ಈ ವಿಡಿಯೋ ಬರೋಷ್ಟರಲ್ಲಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಏನಂದರೆ ನಾನು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ನಿಮಗೆ ತುಂಬ ದಿವಸದಿಂದನೇ ಹೇಳಿದ್ದೆ ನನಗೆ ಕೆಲಸ ಸಿಕ್ಕಿದೆ, ನಮ್ಮ ಪಾಪು ಕರ್ಕೊಂಡೋಗಿ ನಮ್ಮ ಅಮ್ಮ ಮನೆಗೆ ಬಿಟ್ಕೊಡ್ತೀನಿ ಅಂತ. ಸೂಪರ್. ಸೊ ಏನಂದರೆ ನನಗೆ ಬೇಜಾರು ನಿಜ. ಮನೇಲಿದ್ರೆ ನಂಗೆ ಹುಚ್ಚಿಡ್ತದೆ. ನಾನು ಕೆಲ್ಸಕ್ಕೆ ಹೋಗ್ತಿರೋ ಮೇನ್ ಪಾಯಿಂಟ್ ದುಡ್ಡು, ಓಕೆ, ಬಟ್ ಅದ್ರ ಪಕ್ಕ ಮನೇಲಿದ್ರೆ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ ನನಗೆ ನಿಜ. ನಾನು ತಿರುಗ್ತಾ ಇರಬೇಕು, ಕೆಲ್ಸಕ್ಕೆ ಹೋಗ್ತಾ ಇರಬೇಕು. ಸೊ ನಾನು ಫೈನಲಿ ಕೆಲ್ಸಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಕೆಲಸ ಕೂಡ ಸಿಕ್ಕಿದೆ. ಹೌದು, ಬನ್ನಿ ಇವತ್ತಿನ ಈ ವ್ಲಾಗಲ್ಲಿ ಏನಿರುತ್ತೆ ಅಂದರೆ ನಮ್ಮ ಪಾಪನ ಕರ್ಕೊಂಡು ಹೋಗೋದು. ಇವಾಗ ಆಲ್ರೆಡಿ 3 ಗಂಟೆ ಆಗಿದೆ. ಇಲ್ಲೇ ಚಿಕ್ಕನಾಯಕನಲ್ಲೇ 3 ಗಂಟೆ, ಮನೆಗೆ ಹೋಗೋಷ್ಟಲ್ಲ ಆಲ್ಮೋಸ್ಟ್ ರಾತ್ರಿ 9 ಗಂಟೆ ಆಗುತ್ತೆ. ನಂಗೆ ಗೊತ್ತು, ಐನೋ 8:30 9 ಗಂಟೆ. ಓಕೆ, ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಷಯದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಂದರೆ ಇಲ್ಲಿ ತುಂಬ ಮಳೆ ಬರುತ್ತೆ. ಈ ಊರಲ್ಲಿ ಎಷ್ಟು ಬಿಸಿಲು ಬರುತ್ತೋ ಅದು ಡಬಲ್ ಮಳೆ ಬರುತ್ತೆ. ನಂಗೆ ಅದಕ್ಕೆ ಈ ಊರು ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಮಳೆ ಬರೋದ್ರಿಂದ ಬಟ್ಟೆ ಎಲ್ಲ ನೆನೆಯುತ್ತೆ. ನೋಡಿ ಅಲ್ಲಿ ಒಂದು ಟವಲ್ ಕಾಣಿಸ್ತಿದೆ, ನೋಡಿ ಅಲ್ಲಿ ಒಂದು ಬಟ್ಟೆ ಮಳೆಯಿಂದ ಹಾರ್ಕೊಂಡು ಹೋಗಿರೋದು. ಅದಕ್ಕೆ ನಮ್ಮ ಹಸ್ಬೆಂಡ್ ಏನೂ ತಂದಿಡಲ್ಲ. ಕದಾಕ್ಚಿನಿ ನಮ್ಮ ಹಸ್ಬೆಂಡ್ ಏನು ತಂದಿಡಲ್ಲ ನಾನಿಲ್ಲ ಅಂದರೆ. ಅದಕ್ಕೆ ನಾನು ಬಟ್ಟೆ ತಂದು ಮರ್ಚಿಟ್ಟು ಹೊರಡೋದು. ಮೇಕಪ್ ಎಲ್ಲ ಏನೂ ಮಾಡಲ್ಲ, ಹೀಗೆ ಹೋಗ್ತೀನಿ. ಬಿಕಾಸ್ ಸುಸ್ತಾಗ್ತಿದೆ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ, ಜಾತ್ರೆಗೆ ಹೋಗಿದ್ದೆ, ಅದೇ ಮೇಕಪ್ಪು. ಏನು ಮೆಲ್ಲಗೆ ಬಾ ಇವಳು. ಸ್ವಲ್ಪ ಬೇಜಾರಿದೆ. ಎಷ್ಟು ಖುಷಿ ಇದೆ ಅಷ್ಟೇ ಬೇಜಾರಿದೆ. ಪಾಪು ಕರ್ಕೊಂಡು ಹೋಗ್ಬಿಡ್ತೀರ, ಅದಕ್ಕೆ ಬಾ. ನೋಡಿ ಮೆಲ್ಲಗೆ ಬಾ. ಸೊ ನಮ್ಮದು ತುಂಬ ಮೇಲೊಣಕದು ತಿಕ್ಲ ನಿಂಗೆ. ನೋಡಿ ಸಖತ್ ಬಿಸಿಲಿದೆ. ಇಷ್ಟು ತಲೆಲ್ಲ ಬಿಸಿಲು ಬರುತ್ತೆ. ಸ್ವಲ್ಪ ಹೊತ್ತಾದರೆ ಸಾಕು ಮಳೆ ಬರುತ್ತೆ. ಮತ್ತೆ ಮುಟ್ಬೇಡ ಫೋನು, ಸರಿನಾ ಫ್ರೆಂಡ್ಸ್? ಈಗ ಬಟ್ಟೆ ತೆಗಿತಾ ಇದ್ದೀನಿ. ಆಮೇಲೆ ಇವು ಕಳೆದೋಗ್ತವೆ. ನಂಗೆ ಗೊತ್ತು ನಮ್ಮ ಹಸ್ಬೆಂಡ್ ಏನು ತೊಗೊಬಂದಿಡಲ್ಲ. ಸೊ ಹಾಗಾಗಿ ಕ್ಲಿಪ್ಸ್ ಎಲ್ಲ ಇಲ್ಲೇ ಬಿಡೋಣ. ಮತ್ತೆ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ನಮ್ಮ ಪಾಪು ಇದೆ ಲಾಸ್ಟ್ ಈ ವ್ಲಾಗಲ್ಲಿ. ಏನು ಅನಿಸ್ತಿದೆ ಚಿನಿ? ಬಾಬಾ ಮನೆ ಕರ್ಕೊಂಡು ಹೋಗ್ತಿದ್ದೀನಿ. ನಿಂಗೆ ಏನು ಅನಿಸ್ತೈತೆ? ನಾನು ಬರ್ತೀನಿ, ಬಿಟ್ಟು ಬರ್ತೀನಲ್ಲ, ಬಿಟ್ಟು ಬರ್ತೀನಿ ನಿನಗೀಗ. ಸೊ ನಮ್ಮ ಅಮ್ಮ ಮನೆಗೆ ಹೋಗಿ ನಾಳೆನೇ ಬರೋದು, ಇವತ್ತೇನು ಬರಲ್ಲ. ನೋಡೋಣ ಹೇಗಾಗುತ್ತೆ. ನೆನ್ನೆ ಒಣಾಕಿದ್ದು ಒಂದೇ ಇಲ್ಲ, ಇನ್ನೂ ಸಿಗ್ತದೆ. ಟವಲ್ಲು ಆರೋಗಿದೆ, ಹೊಸದು. ಆರೋಗಿರೋದು ತಗೋಬೇಡ ಅಂದರು ನಮ್ಮಮ್ಮ. ಆರೋಗಿರೋದು ಆ ಥರ ಎಲ್ಲ ತಗೋಬೇಡ ಅಂದರು. ಸೊ ಹಾಗಾಗಿ ಅಲ್ಲೇ ಬಿಟ್ಟಿದ್ದೀನಿ. ಬಾ ನಡಿ. ಸೊ ಗಾಯ್ಸ್ ನಡಿ, ಇದು ಕತೆ. ಈಗ ಹೋಗ್ಬೇಕಾದ್ರೆ ನಿಮಗೆ ನಾನು ಸಿಗ್ತೀನಿ, ಓಕೆನಾ? ಪ್ಯಾಕಿಂಗ್ ಏನೇನು ಮಾಡಿದ್ದೀನಿ ಅಂದರೆ, ನಮ್ಮ ಪಾಪು ಬಟ್ಟೆ, ಅವಳ ಸ್ಲೇಟು, ಅವಳ ಬ್ಯಾಗು, ಮತ್ತು ಒಂದು ಪೌಡರು. ನಿಮ್ಮ ಬರೋಷ್ಟರಲ್ಲಿ ಹಾಕ್ತೀವಿ ಸಂಜೆ. ಬಾ. ಇಷ್ಟೇ, ಜಾಸ್ತಿ ಏನು ಪ್ಯಾಕ್ ಮಾಡಿಲ್ಲ. ನೋಡೋಣ ಇರ್ತಾಳೋ ಇಲ್ಲೋ ನಂಗೆ ಗೊತ್ತಿಲ್ಲ. ಇರಲಿಲ್ಲ ಅಂದರೆ ಕರ್ಕೊಬಂದು 2 ಡೇಸ್ ನೋಡ್ತೀನಿ. ಇದ್ದರೆ ಓಕೆ, ಇರಲಿಲ್ಲ ಅಂದರೆ ಕರ್ಕೊಬಂದು ಅದಕ್ಕೂ ಒಂದು ಪ್ಲ್ಯಾನ್ ಇದೆ, ಏನು ಮಾಡಬೇಕು ಅಂತ. ಅಮ್ಮ ಶೆಕೆ ಅಂದರೆ ಶೆಕೆ ಗಾಯ್ಸ್, ನಿಜ ನನಗೆ ಇರೋಕ್ಕಾಗಲ್ಲ. ಈ ಊರಿಂದ ಯಾವಾಗ ಹೋಗ್ತೀನೋ ಅನ್ನಿಸ್ತೈತೆ. ಅಷ್ಟು ಶೆಕೆ, ಅಷ್ಟು ಬಿಸಿಲು, ಅಷ್ಟು ಮಳೆ. ಯಪ್ಪ. ಓಕೆ ಗಾಯ್ಸ್, ನಾನು ಆಮೇಲೆ ಸಿಗ್ತೀನಿ. ಆಲ್ರೆಡಿ ಒಂದು 5 ನಿಮಿಷನೇ ಆಯಿತು ವಿಡಿಯೋ ಸ್ಟಾರ್ಟ್ ಮಾಡಿ.
ಫ್ರೆಂಡ್ಸ್, ಇದು ಗೊತ್ತೇ ಇರುತ್ತೆ, ಇದು ಚಿಕ್ಕನಾಯಕನಹಳ್ಳಿ ಬಸ್ ಸ್ಟ್ಯಾಂಡು. ಒಂದೆರಡು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಅನ್ಕೊತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಅಷ್ಟೇ KB ಕ್ರಾಸಿಗೆ ಹೋಗ್ತೀನಿ. ತಿಪ್ಟೂರ್ಗೆ ಹೋಗಲ್ಲ. ತಿಪ್ಟೂರಿಂದ ತುಂಬ ರಶ್ ಇರುತ್ತೆ, ಹತ್ತಕ್ಕಾಗಲ್ಲ. KB ಕ್ರಾಸಲ್ಲಾದರೆ ಸ್ವಲ್ಪ ಜನ ಇರ್ತಾರೆ, ಹತ್ತಿರ ಸೀಟ್ ಸಿಗುತ್ತೆ. ಸೊ ನನ್ನ ಕಂದ ಅಲ್ಲೇ ಮಲ್ಕೊಂಬಿಡ್ತು. ಸದ್ಯ ನನಗೂ ಸೀಟ್ ಸಿಕ್ತು ಅಂತಲೇ ಅನ್ಬೋದು. ನನ್ನ ಕಂದ KB ಕ್ರಾಸಲ್ಲೇ ಮಲ್ಕೊಂಬಿಟ್ಲು. KB ಕ್ರಾಸಲ್ಲಿ ಮಲ್ಕೊಂಡು ಐ ಥಿಂಕ್ ಅವಳು ಬೀರೂರು, ತರೀಕೆರೆ, ಕಡೂರು ಈ ಮೂರಲ್ಲಿ ಯಾವುದೋ ಒಂದು ಊರಲ್ಲಿ ಎದ್ಲವಳು. ಫ್ರೆಂಡ್ಸ್, ನಾನು ಯಾಕೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಪಾಪುನ ಬಿಟ್ಟು ಬರ್ತೀನಿ, ಮತ್ತು ಸಂಜೆ ಆಗಿದೆ. ಈ ಊರಲ್ಲಿ ಎದ್ಲು. ಇದು ಬಂದು ಯಾವ ಊರು ನೋಡೋಣ, ಗೆಸ್ ಮಾಡಿ. ನಾನು ಈ ವಿಡಿಯೋ ನೋಡ್ತಿದ್ದಂಗೆ ನೀವು ಗೆಸ್ ಮಾಡಿ. ಓಕೆ, ನಾನು ಈಗ ಹೇಳ್ತೀನಿ ಅದು ಯಾವ ಊರಂದರೆ ಬೀರೂರಲ್ಲಿ ತರೀಕೆರೆಯಿಂದ ಸ್ವಲ್ಪ ಮುಂದೆ, ಬೀರೂರಿಂದ ಸ್ವಲ್ಪ ಹಿಂದೆ ಅನಿಸುತ್ತೆ, ರೈಲ್ವೆ ಟ್ರ್ಯಾಕ್ ಸಿಗತ್ತಲ್ಲ, ಅಲ್ಲೆಲ್ಲ ಮಾರ್ತಿರ್ತಾರಲ್ಲ ಅವರು. ನೋಡಿ ನಾನು ಎಷ್ಟು ನಮ್ಮ ಪಾಪು ನನ್ನ ಜೊತೆ ಎಷ್ಟು ಕ್ಯೂಟಾಗಿರ್ತಾಳೆ. ನಿಜವಾಗ್ಲೂ ನಾನು ತುಂಬ ಮಿಸ್ ಮಾಡ್ಕೊತೀನಿ ಸಿನಿಮಾ. ಫ್ರೆಂಡ್ಸ್, ಅದಾದಮೇಲೆ ಫೈನಲಿ ನಾವು ಭದ್ರಾವತಿಗೆ ರೀಚ್ ಆಗಿದ್ದೀವಿ. ನಾನು ಯಾವಾಗಲೂ ಬಸ್ ಸ್ಟ್ಯಾಂಡಿಗೆ ಹೋಗಿ ಇಳಿಯಲ್ಲ, ಏಕೆಂದರೆ ನಮ್ಮನೆ ದೂರ ಆಗುತ್ತೆ. ಅಲ್ಲಿ ಹೋಗಿ ಇಳಿದ್ರೆ ನಾನು ನಗರಸಭೆ ತರೀಕೆರೆ ರೋಡಲ್ಲೇ ಇಳಿತೀನಿ. ಇಲ್ಲಿಂದ ಜಸ್ಟ್ 5 ಕಿಲೋಮೀಟರ್ ಅಷ್ಟೇ ನಮ್ಮ ಮನೆ, ಭದ್ರಾವತಿ ಸಿಟಿಯಿಂದ. ಮನೆಗೆ ಬಂದ್ವಿ. ಅವಳು ಕೊಡು ಅಂದ್ಲು. ಮೊಬೈಲ್ ಬಿಡಿಗೆ ಗಾಜ್ ಹಾಕಿ ಇಲ್ಲೆಲ್ಲ ಗಾಜ್ ಐತೆ ತೋನ ಸಗಣಿ ಒಳಗೆ ಹಿಂಗೆ ಗುಡ್ಡ ಬರ್ತಾಳೆ ಈಗ ಬಾಬಾ ಅಂತ ನಮ್ಮ ಅಲ್ಲಿ ತಗ ಸಗಣಿ ತರ್ತೀನಿ ಗಾಜ್ ಒಳಗೆ ಇಲ್ಲಿ ಬಾಬಾ ದೂರ ಹೋಗ್ಲಿ ಚಿಕ್ಕ ಮೇಲೆ ಹೋಗ್ಲಿ ಅಲ್ಲಿ ತಿನ್ನೋದಲ್ಲ ಎಲ್ಲ ಹೌದಾ? ನಿಂಗೆ ಯಾರು ಹೇಳ್ಕೊಟ್ಟಿದ್ದು? ಗೊತ್ತಿಲ್ಲ, ಪಕ್ಕದಲ್ಲಿ ಅಲ್ಲೊಂದು ಕಾಣಿಸ್ತೈತೆ ನೋಡಿ, ಇಲ್ಲಿಗೆ ಬಾ ಪಳ ಪಳ. ಅಲ್ಲೇ ತಕೊಂಡೆ ಬಿಡು, ಬಂತು. ಮೊಬೈಲ್ ಬಗ್ಗೆ ನೋಡಿದ್ರಲ್ಲ, ಗಾಜಿ ಪಾಜಿ ಬಿದ್ರೆ ಹೋಗ ಒಳಗೆ ಸರಿನವಾ? ಸಗಣಿ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸಗಣಿ ಹಾಕಿರ್ತಾರ ಗಾಜು. ಯೂಟ್ಯೂಬ್ ನೋಡಿದ್ದೆ ನಾನು. ಗೈಸ್, ಏನು ಮ್ಯಾಟ್ರ್ ಅಂದರೆ ಬಲ್ಪ್ ಇರುತ್ತಲ್ಲ, ನಮ್ಮ ಪಾಪು ಕೊಡು, ನಮ್ಮ ಪಪ್ಪ ಅದನ್ನು ಚೇಂಜ್ ಮಾಡ್ತಾಯಿದ್ರು, ಅದು ಹೋಗೈತೆ ಅಂತ. ನಮ್ಮ ಪಾಪು ಕೊಡು ಅಂದ್ಲು, ಕೊಟ್ಟೆ, ಬೀಳ್ಸಿದ್ಲು. ಅದಕ್ಕೆ ಗ್ಲಾಸು ಬಚಾಗ್ತಾಯಿದ್ರು. ಇದು ಏನಂತ ಗೊತ್ತಾ ನಿಮಗೆ? ಅದು ಕಳ್ಳುಳ್ಳೆ ಅಂತ. ಬಿದ್ರಿರತ್ತಲ್ಲ, ಬಿದ್ರೊಳಗಿರುತ್ತೆ. ಸೊ ಅದರದ್ದು ಪಲ್ಯ ನಾಳೆ ಮಾಡೋಣ ಅಂತ ನಮ್ಮಪ್ಪ ಹೆಚ್ಚ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ನಾನು ಕಡಲೆ ಹಿಟ್ಟು ಯೂಸ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಬಂದೆ. ಇದನ್ನು ತಿಂದರೆ ಕಿಡ್ನಿಯಲ್ಲಿ ಕಲ್ಲು, ಹೊಟ್ಟೆ ಒಳಗೆ ಕಲ್ಲಿದ್ದರೆ, ಕೂದಲು ಇದ್ದರೆ ಎಲ್ಲ ಹೋಗುತ್ತೆ. ನಿಮ್ಮ ಕಡೆ ಈ ರೆಸಿಪಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಮ್ಮ ಕಡೆ ನಮ್ಮ ಅಪ್ಪಂಗೆ ಇಷ್ಟ, ನಾನು ಕೂಡ, ನನಗೂ ಇಷ್ಟ, ನಾನು ತಿಂತೀನಿ. ವರ್ಷಕ್ಕೊಂದ್ಸತಿನಾದರೂ ಇದು ಅಥವಾ ಬಾಳೆಕಂದಿಂದಿರತ್ತಲ್ವ, ಅದು ಕೂಡ ತಿನ್ಬೋದು. ಸೊ ಮಾಡ್ತೀವಿ ನಮ್ಮ ಮನೇಲಿ. ಓಕೆ ಗೈಸ್, ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ರಾತ್ರಿ ಎಂಡ್ ಮಾಡಿರ್ತಿರೋದ್ರಿಂದ ಗುಡ್ ನೈಟ್ ಹೇಳ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್ ಗಾಯ್ಸ್, ಲವ್ ಯು ಆಲ್.